ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಈ ಅವಧಿಯಲ್ಲಿ ಮಕ್ಕಳನ್ನು ಚಪ್ಪಾಳೆ ತಟ್ಟುವ ಮೂಲಕ ಮತ್ತು ಚಿಟಿಕೆ ಹೊಡೆಯುವ ಮೂಲಕ ತರಗತಿಗೆ ಪ್ರವೇಶಿಸುವಂತೆ ಮಾಡುವುದು. ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಚಪ್ಪಾಳೆ ತಟ್ಟು, ಚಿಟಿಕೆ ಹೊಡಿ ಚಟುವಟಿಕೆಯನ್ನು ಮಾಡಿಸುವುದು. ಈ ಚಟುವಟಿಕೆಯನ್ನು 3 ರಿಂದ 4 ಬಾರಿ ಪುನರಾವರ್ತಿಸುವುದು. ಮಕ್ಕಳಿಗೆ ಸಂಗೀತವನ್ನು ನುಡಿಸುತ್ತಿದ್ದಂತೆ ನೃತ್ಯ ಮಾಡಲು ಸೂಚಿಸುವುದು. ಸಂಗೀತವು ನಿಂತಾಗ ಪ್ರತಿ ಮಗುವು ತಕ್ಷಣವೇ ವಿಗ್ರಹದಂತೆ ನಿಲ್ಲಬೇಕು ಮತ್ತು ಸಂಗೀತವು ಮತ್ತೆ ಪ್ರಾರಂಭವಾಗುವವರೆಗೆ ಅದೇ ಸ್ಥಿತಿಯಲ್ಲಿ ಇರಬೇಕು. ಸ್ಥಿರವಾಗಿ ನಿಲ್ಲದೇ ಇರುವ ಮಗುವನ್ನು ಗುರುತಿಸಿ ಮತ್ತು ಹಲೋ, ಗುಡ್ ಮಾರ್ನಿಂಗ್, ನನ್ನ ಹೆಸರು ಆಕಾಶ್ ಎಂದು ಹೇಳಲು ತಿಳಿಸುವುದು. ಆ ಮಗು ಆಟದಿಂದ ಔಟ್ ಆಗುತ್ತದೆ. ಅವಧಿ 2. ನನ್ನ ಸಮಯ. ಕಲಿಕಾ ಸ್ಥಳಗಳ ಸಾಮಗ್ರಿಗಳ ಬಳಕೆ ಕುರಿತು ಮಕ್ಕಳಿಗೆ ಪರಿಚಯಿಸುವುದು. ಬಿಲ್ಡಿಂಗ್ ಬ್ಲಾಕ್ ಮೂಲೆಯಲ್ಲಿ ಕಲಿಕಾ ಕಿಟ್ನ ಬಾಕ್ಸ್ಗಳು ಲಭ್ಯವಿಲ್ಲದಿದ್ದಲ್ಲಿ ಸೋಪ್ ಬಾಕ್ಸ್, ಬೆಂಕಿ ಪೊಟ್ಟಣಗಳು, ಪೇಸ್ಟ್ ಬಾಕ್ಸ್, ರಟ್ಟಿನ ಬಾಕ್ಸ್ ಇತ್ಯಾದಿಗಳನ್ನು ಗಾತ್ರದ ಆಧಾರದ ಮೇಲೆ ಚಿಕ್ಕದು, ದೊಡ್ಡದು ಎಂದು ವರ್ಗೀಕರಿಸುವುದು. ಗಣಿತ ಕಲಿಕಾ ಸ್ಥಳದಲ್ಲಿ ವಿವಿಧ ಆಕೃತಿಗಳನ್ನೊಳಗೊಂಡ ಚಿತ್ರಪಟವನ್ನು ನೆಲದ ಮೇಲೆ ಹಾಕಿ ಚಿತ್ರಪಟದಲ್ಲಿನ ಆಕೃತಿಗಳಿಗೆ ಹೊಂದಿಕೆಯಾಗುವ ಬಣ್ಣದ ಹಾಳೆಯ ಸಮತಲಾಕೃತಿಗಳನ್ನು ಚಿತ್ರಪಟಕ್ಕೆ ಹೊಂದಿಸುವುದು. ಅನ್ವೇಷಣಾ ಕಲಿಕಾ ಸ್ಥಳದಲ್ಲಿ ನೀರಿನಲ್ಲಿ ಬಣ್ಣಗಳನ್ನು ಬೆರೆಸುವುದರಿಂದ ಆಗುವ ಬದಲಾವಣೆಗಳನ್ನು ತಿಳಿಸುವುದು. ಬೊಂಬೆಗಳ ಕಲಿಕಾ ಸ್ಥಳದಲ್ಲಿ ಪ್ರಾಣಿ, ಪಕ್ಷಿ, ಮನುಷ್ಯನ ಬೊಂಬೆ, ಡ್ರಾಯಿಂಗ್ ಶೀಟ್, ಪ್ಲೇಟ್ ಬಳಸಿ ಬೊಂಬೆಗಳ ಪಾದಗಳನ್ನು ಬಣ್ಣದಲ್ಲಿ ಅದ್ದಿ ಪಾದದ ಅಚ್ಚುಗಳನ್ನು ಡ್ರಾಯಿಂಗ್ ಹಾಳೆಯ ಮೇಲೆ ಮೂಡಿಸುವುದು. ಓದುವ ಕಲಿಕಾ ಸ್ಥಳದಲ್ಲಿ ಪ್ರಾಣಿ, ಪಕ್ಷಿ, ವಸ್ತುಗಳ ಚಿತ್ರಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಹೆಸರಿಸುವುದು. ಬೆರಳಿಗೆ ಬಣ್ಣ ಹಚ್ಚಿ ಆಕೃತಿಗಳ ರೇಖಾಚಿತ್ರದ ಅಂಚುಗಳಿಗೆ ಬೆರಳಚ್ಚು ಒತ್ತುವುದು. ಸೀತಾಫಲವನ್ನು ಬಿಳಿಯ ಹಾಳೆಯ ಮೇಲಿಟ್ಟು ಕೊರೆದ ಭಾಗಗಳಲ್ಲಿ ಬೆರಳಿನ ಸಹಾಯದಿಂದ ಗೆರೆಗಳನ್ನು ಎಳೆಯುವುದು. ದೊಡ್ಡ ಚಮಚದಲ್ಲಿ ಬಾಲನ್ನು ಹಿಡಿದು ಬೀಳಿಸದಂತೆ ಸಮತೋಲನದೊಂದಿಗೆ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಇಡಲಾದ ಬುಟ್ಟಿಯಲ್ಲಿ ಹಾಕುವುದು. ಕನಿಷ್ಠ 5 ರಿಂದ 6 ಬಾರಿ ಪುನರಾವರ್ತಿಸುವುದು. ಅವಧಿ 3. ಬುನಾದಿ ಸಂಖ್ಯಾಜ್ಞಾನ. ಪ್ರತಿ ಮಗುವಿಗೆ ಒಂದೊಂದು ಬಣ್ಣದ ಡೊಮಿನೋ ಕಾರ್ಡ್ಗಳನ್ನು ಕೊಟ್ಟು ವೃತ್ತದ ಮಧ್ಯದಲ್ಲಿ ಬೇರೆ ಬೇರೆ ಬಣ್ಣದ ಡೊಮಿನೋ ಕಾರ್ಡ್ಗಳನ್ನು ಇರಿಸುವುದು. ನಂತರ ಒಂದೇ ಬಣ್ಣದ ಕಾರ್ಡ್ ಹೊಂದಿರುವ ಮಕ್ಕಳನ್ನು ಮುಂದೆ ಬರಲು ಹೇಳುವುದು. ಅವರಲ್ಲಿರುವ ಬಣ್ಣಕ್ಕನುಗುಣವಾಗಿ ಕಾರ್ಡ್ಗಳನ್ನು ವೃತ್ತದಲ್ಲಿರುವ ಬಣ್ಣದ ಕಾರ್ಡ್ ಮೇಲೆ ಇರಿಸಲು ಹೇಳುವುದು. ಇದೇ ರೀತಿ ಉಳಿದ ಮಕ್ಕಳು ಕೂಡ ಮುಂದೆ ಬಂದು ತಮ್ಮ ತಮ್ಮ ಡೊಮಿನೋ ಕಾರ್ಡ್ಗಳ ಬಣ್ಣ ಅರ್ಥ ಮಾಡಿಕೊಂಡು ಹೊಂದಿಸುತ್ತಾರೆ. ಅವಧಿ 4. ಬುನಾದಿ ಸಂಖ್ಯಾಜ್ಞಾನ. ಬಣ್ಣದ ಕಾಗದದ ಸಣ್ಣ ಸಣ್ಣ ತುಂಡುಗಳನ್ನು ರೇಖಾಚಿತ್ರಗಳಾದ ಮರ, ಗುಡಿಸಲು, ಪ್ರಾಣಿ ಅಥವಾ ಯಾವುದೇ ಇತರ ವಸ್ತುಗಳ ಚಿತ್ರಗಳಿಗೆ ಅಂಟಿಸಲು ಹೇಳುವುದು. ಮಕ್ಕಳು ರಚಿಸಿದ ವಿನ್ಯಾಸದಲ್ಲಿ ಕಾಗದದ ಚೂರುಗಳನ್ನು ಅಂಟಿಸಿ ತಮ್ಮದೇ ಆದ ಕೊಲಾಜ್ ಮಾಡಲು ಹೇಳುವುದು. ಹಳೆಯ ಬಟ್ಟೆಯ ತುಂಡುಗಳು ಅಥವಾ ಇತರೆ ತ್ಯಾಜ್ಯ ವಸ್ತುಗಳು, ಎಲೆಗಳು ಅಥವಾ ದಳಗಳು ಇವುಗಳನ್ನು ಕೂಡ ಇಲ್ಲಿ ಬಳಸಬಹುದಾಗಿದೆ. ಅವಧಿ 5. ಬುನಾದಿ ಅಕ್ಷರ ಜ್ಞಾನ. ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಶಿಕ್ಷಕರು ಮಕ್ಕಳಿಗೆ ಪರಿಚಿತ ಪ್ರಾಸಗೀತೆಯನ್ನು ಹಾಡಿ ತೋರಿಸುವುದು. ಶಿಕ್ಷಕರನ್ನು ಅನುಕರಿಸುತ್ತಾ ಮಕ್ಕಳು ಹಾಡನ್ನು ಪುನರುಚ್ಚರಿಸುವರು. ಅವಧಿ 6. ಹೊರಾಂಗಣ ಆಟ. ಮಕ್ಕಳನ್ನು ವೃತ್ತದ ಗೆರೆಯ ಹೊರಭಾಗದಲ್ಲಿ ನಿಲ್ಲಿಸಿ ಶಿಕ್ಷಕರು ಕೆರೆ ದಡ ಎಂಬ ಸೂಚನೆಯನ್ನು ನೀಡಿ ಮಕ್ಕಳಿಗೆ
ಆಡಲು ತಿಳಿಸುವುದು. ಸೂಚನೆಯನ್ನು ಪಾಲಿಸದವರು ಆಟದಿಂದ ಹೊರಗುಳಿಯುವರು. ಅವಧಿ 7 ಕಥಾ ಸಮಯ. ಮುಖವಾಡಗಳನ್ನು ಬಳಸಿ ಕಥಾ ಸಮಯವನ್ನು ಮನೋರಂಜನಾತ್ಮಕವಾಗಿ ಸೃಜಿಸುವುದು. ಹಿರಿಯ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಪಾತ್ರಗಳನ್ನು ಹಂಚಿ ಅಭಿನಯಿಸಲು ಸಹಕರಿಸುವುದು. ಕಥೆಯನ್ನು ಹೇಳಿದ ನಂತರ ಸರಳ ಪ್ರಶ್ನೆಗಳನ್ನು ಕೇಳುವುದು. ಅವಧಿ 8 ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು. ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು.